ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಘನತೆ ಹೊತ್ತ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ಧುರೀಣರು, ಕಾಂಗ್ರೆಸ್ ಪಕ್ಷದ ಜೀವಾಳುಗಳು ಆದ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು ಮತ್ತೆ ಬೃಹತ್ ಕೈಗಾರಿಕೆ ಹಾಗೂ ಮಧ್ಯಮ ಕೈಗಾರಿಕೆ ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವರಾಗಿ ಪ್ರಥಮ ಬಾರಿಗೆ ಜಿಲ್ಲೆಗೆ ಆಗಮಿಸುತ್ತಿರುವ ಈ ಸಂದರ್ಭದಲ್ಲಿ ಪಕ್ಷದ ವತಿಯಿಂದ ಎಲ್ಲ ಕಾರ್ಯಕರ್ತರು ಅವರನ್ನು ಅಭಿನಂದಿಸಬೇಕು ಅಂತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮಗೆ ಇನ್ನೋರ್ವ ಕಾಂಗ್ರೆಸ್ ಪಕ್ಷದ ರಾಜ್ಯದ ಹಿರಿಯ ಧುರೀಣರು, ನಮ್ಮ ನಾಯಕರು, ನಿಕಟಪೂರ್ವ ಮುಖ್ಯಮಂತ್ರಿಗಳ ಚಿರಂಜೀವಿಗಳು ಆದ ಡಾಕ್ಟರ್ ಯತೇಂದ್ರ ಸಿದ್ದರಾಮಯ್ಯ ಸಾಹೇಬರು ನಗರಾಭಿವೃದ್ಧಿ ಸಚಿವರಾಗಿ ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಗೆ ಆಗಮಿಸುತ್ತಿರುವ ಸಂದರ್ಭದಲ್ಲಿ ಅವರಿಗೂ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅದರ ಜೊತೆಗೆ ಪಕ್ಕದ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೆಲವೇ ದಿನಗಳ ಹಿಂದೆ ಉಪಚುನಾವಣೆಯಲ್ಲಿ ಜನಪ್ರಿಯ ಗೆಲುವನ್ನು ಸಾಧಿಸಿರುವ ನಮ್ಮ ಆತ್ಮೀಯ ಹಿರಿಯ ನಾಯಕರಾದಂಥ ಶ್ರೀಯುತ HY ಮೇಟಿ ಸಾಹೇಬರ ಚಿರಂಜೀವಿ ಉಮೇಶ್ ಮೇಟಿ ಅವರನ್ನೂ ಸಹ ನಾವು ನಮ್ಮ ಪಕ್ಷದ ವತಿಯಿಂದ ಸನ್ಮಾನಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಹಿಂದಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಮಾಜಿ ಶಾಸಕರು ಆದ ಪ್ರೊಫೆಸರ್ ರಾಜು ಆಲ್ಗೂರ್ ಅವರೇ, ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆತ್ಮೀಯರಾದ ಗಂಗಾಧರ್ ಸಂಬಣ್ಣಿ ಅವರೇ, ಎಲ್ಲ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರೇ, KPCC ಕಾರ್ಯದರ್ಶಿಗಳೇ, ವಿಜಯಪುರ ಜಿಲ್ಲೆಯ ಎಲ್ಲ ಬ್ಲಾಕ್ ಕಾಂಗ್ರೆಸ್ ವೇದಿಕೆ ಮೇಲಿರ್ತಕ್ಕಂಥ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಅಧ್ಯಕ್ಷರೇ, ವಿವಿಧ ಘಟಕಗಳ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೇ, ಯಾವತ್ತೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಲೋಣಿ ಅವರೇ, ಇದೀಗ ತಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡಿ ಬೇರೊಂದು ಕಾರ್ಯಕ್ರಮ ನಿರ್ಗಮಿಸಿದಂಥ ನಮ್ಮ ಕರ್ನಾಟಕ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು 8 ವರ್ಷಗಳ ಕಾಲ ಸುದೀರ್ಘವಾಗಿ ಜನಪರವಾದಂಥ ಯೋಜನೆಗಳನ್ನ ಕೊಟ್ಟು ಇವತ್ತಿಗೂ ಕೂಡ ನಮ್ಮ ಪಕ್ಷದ ಶ್ರೇಷ್ಠ ನಾಯಕರಾದ ಸಿದ್ದರಾಮಯ್ಯನವರ ಸುಪುತ್ರರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿ ಹೋಗಿದ್ದಾರೆ. ಅದೇ ರೀತಿ ನೂತನವಾಗಿ
ಉಪಚುನಾವಣೆಯಲ್ಲಿ ಮೊನ್ನೆ HY ಮೇಟಿಯವರ ಪುತ್ರ ಆದಂಥ ಶ್ರೀ ಉಮೇಶ್ ಮೇಟಿಯವರು ಕೂಡ ತಮ್ಮ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಿ ಅವರು ಕೂಡ ಯತೀಂದ್ರ ಸಿದ್ದರಾಮಯ್ಯ ಜೊತೆಗೆ ಇನ್ನೊಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಅವರು ಮೂಲತಃ ಬಂದಿರುವಂಥ ಕಾರ್ಯಕ್ರಮಕ್ಕೆ ನಿರ್ಗಮಿಸಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಮಾಜಿ ಶಾಸಕರು, ನಮ್ಮ ಲೋಕಸಭೆಯ ನಮ್ಮ ಪಕ್ಷದ ಅಭ್ಯರ್ಥಿಗಳು, ಆತ್ಮೀಯರಾದಂಥ ಶ್ರೀ ಪ್ರೊಫೆಸರ್ ರಾಜು ಅಲ್ಗೂರ್ ಅವರೇ, BDA ಅಧ್ಯಕ್ಷರಾದಂಥ ಶ್ರೀ ಗಂಗಾಧರ ಸಂಪಾಣಿ ಅವರೇ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಶ್ರೀಮತಿ ರಮೀಜಾ ನದಾಫ್ ಅವರೇ, ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಅಂತ ಶ್ರೀ ಮೊಯಿನ್ ಶೇಖ್ ಅವರೇ, ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದಂಥ ಶ್ರೀ ಮೊಹಮ್ಮದ್ ರಫೀಕ್ ಟಪಾಲ್ ಅವರೇ, ಕಾಂಗ್ರೆಸ್ನ ಇನ್ನೋರ್ವ ಹಿರಿಯ ನಾಯಕರಾದಂಥ ಆತ್ಮೀಯರಂಥ ಶ್ರೀ SF ಕಟ್ಲ್ ಗಣಿಯಾರ್ ಅವರೇ, ಉಪಾಧ್ಯಕ್ಷರಾದಂಥ ಜಿಲ್ಲಾ ಕಾಂಗ್ರೆಸ್ನ ಶ್ರೀ ಶಾನ್ ಸಾಬ್ ಗಡಲ್ಗಾವ್ ಅವರೇ, ಪ್ರಭುಗೌಡ ಪಾಟೀಲ್ ಅವರೇ, ಹಿರಿಯರಾದಂಥ ಛಾಯಾಗೌಡ ವಕೀಲರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀ ಜಮೀರ್ ಬಕ್ಷಿ ಅವರೇ, ಸುರೇಶ್ ಗುಣಸ್ಗಿ ಅವರೇ, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥ ಶ್ರೀಮತಿ ಆರತಿ ಶಾಪೂರ್ ಅವರೇ, ಕರ್ಪೂರ್ ಮಠ್ ಅವರೇ, ಎಲ್ಲ ಕಾಂಗ್ರೆಸ್ ಪಕ್ಷ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಪದಾಧಿಕಾರಿಗಳೇ, ಮಹಿಳಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳೇ, ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಜಿಲ್ಲೆಯ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷಗಳೇ, ಸಹೋದರ ಸಹೋದರಿಯರೇ, ಯುವಕ ಮಿತ್ರರೇ, ಇವತ್ತು ಬಹುಶಃ ಮಲ್ಲಿಕಾರ್ಜುನ ಲೋಣಿಯವರು ಹೇಳಿದರು ನನಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಅಂತ. ನಾನು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಭೇಟಿ ನೀಡಬೇಕು ಅಂತೇಳಿ ನಾನು ನನ್ನ ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದೀನಿ. ನಾನೇನು ಸನ್ಮಾನ ಮಾಡಿಸ್ಕೋಬೇಕು ಅಂತಿಲ್ಲ. ನಾನು ಸಚಿವನಾದ್ಮೇಲೆ ಮುಂದೆ ನನಗೇನು ಇದು 3 ವರ್ಷ ಸಚಿವನಾಗಿದ್ದೆ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ, ಈಗ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೆ ಅದೇ ಖಾತೆಯಲ್ಲಿ ಮುಂದುವರೆದಿದ್ದೇನೆ. ಹೀಗಾಗಿ ಇದೇನು ಹೊಸತನದ ಅಂತಲ್ಲ, ಆದರೂ ಕೂಡ ನನ್ನ ಜವಾಬ್ದಾರಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯಕ್ಕೆ ನಾನು ಬಂದು ಭೇಟಿಯಾಗಿ ಎಲ್ಲ ತಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕು, ತಮ್ಮ ಜೊತೆಗೆ ಒಂದು ದಿವಸ ನಾನು ಬರೀಬೇಕು ಅಂತ ತಿಳ್ಕೊಂಡು ಇವತ್ತು ನಾನು ಇಲ್ಲಿ ಬಂದಿದ್ದೆ. ಈ ಸಂದರ್ಭದಲ್ಲಿ ನನಗೆ ಸನ್ಮಾನವನ್ನು ದಿವಸ ತಾವು ಮಾಡಿದ್ದೀರಿ. ನಾನಂತೂ ನಿನ್ನೆ ಭಾಳಷ್ಟು ಜನ ನೋವು ಮಾಡ್ಕೊಂಡಿದ್ದಾರೆ. ನಾನು ಹೇಳಿಬಿಟ್ಟಿದ್ದೆ ಮೊದಲೇ ಪ್ರಕಟಣೆಯಲ್ಲಿ, ನಾನು ಯಾರಿಗೂ ಕೂಡ ಶಾಲು ಮತ್ತು ಹಾರು ಸ್ವೀಕಾರ ಮಾಡೋದಿಲ್ಲ ಅಂಥೇಳಿ. ಪುಸ್ತಕ ಕೊಡ್ರಿ, ಆ ಪುಸ್ತಕಗಳನ್ನು ಅಥವಾ ಯಾವುದೇ ಬುಕ್ಗಳನ್ನು ಕೊಟ್ಟರೆ ಅದನ್ನು ನಾನು ತೊಗೋತೀನಿ ಅಂತ ಮಾತಾಡಿದ್ದೀನಿ. ಆ ಪ್ರಕಾರವಾಗಿ ನಿನ್ನೆ ನಾನು ಈ ಸರ್ಕಾರದಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಈಗಾಗಲೇ ಅದನ್ನು ಎಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹಾರ, ತುರಾಯಿನ ಮತ್ತು ಶಾಲೆಗಳನ್ನ ನಿರ್ಬಂಧನೆ ಮಾಡಿದ್ದೀನಿ. ಈಗ ಅದನ್ನು ಉಳಿದ ಕಾರ್ಯಕ್ರಮದಲ್ಲಿ, ನನ್ನ ಕಾರ್ಯಕ್ರಮದಲ್ಲೂ ನಾನು ಅಟ್ಲೀಸ್ಟ್ ಅದನ್ನು ಹಾರ ಮತ್ತು ಶಾಲೆ ಹಾಕ್ಸ್ಕೋಬಾರ್ದು ಅಂಥೇಳಿ ಆ ಸಿದ್ದೇಶ್ವರ ಸ್ವಾಮೀಜಿಯವರ ಸರಳತೆ ಏನಿತ್ತು ಅದನ್ನು ನಮ್ಮ ಜಿಲ್ಲೆಯಲ್ಲಿ ಇವತ್ತೊಂದು ಅದನ್ನು ಹೆಚ್ಚಿಗೆ ಇವತ್ತೊಂದು ಇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದೀನಿ. ದಯವಿಟ್ಟು ನಿನ್ನೆ ನನಗೆ ಪಾಪ ಅದೆಲ್ಲ ಆಯಿತು, ಅನೇಕ ಮಂದಿ ಹಾರ ಶಾಲ್ ಇಷ್ಟೆಲ್ಲ ಆದ್ಮೇಗೂ ತಂದಿದ್ರು. ಅವ್ರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ ಮತ್ತು ಅವ್ರಿಗೆ ಕ್ಷಮೆನೂ ಕೂಡ ಕೇಳ್ತೇನೆ. ನಾನು ಭಾಳಷ್ಟು ಮಂದಿ ನಾವು 4,000 ರೂಪಾಯಿ ಕೊಟ್ಟು ಹಾರ ತಂದಿದ್ವಿ, MB ಪಾಟ್ರ್ ಹಾಕ್ಸ್ಕೊಂಡಿಲ್ಲ ಅಂತೇಳಿ. ನಾನು ಅದೇ ಹೋಗಿ ಅದನ್ನು ಬಸವಣ್ಣವ್ರ ಮುಂದೆ ಸಿದ್ದೇಶ್ವರ ಅಪ್ಪಗಳಿಗೆ ಅದನ್ನು ಅರ್ಪಣೆ ಮಾಡಿರಿ ಅಂತ ಹೇಳಿದೆ. ನಾನು ಇಷ್ಟಾಗಿ ಮನಸ್ಸಿಗೆ ನೋವಾಗಿದ್ದಾವೆ, ಅದಕ್ಕೆ ನಾನು ಕ್ಷಮೆಯನ್ನು ಕೇಳ್ತೇನೆ. ಯಾಕಂದರೆ ಏನೋ ಒಂದು ನೋಟ್ಬುಕ್ ಕೊಟ್ಟರೆ ಯಾರು ಬಡವ್ರು ಕೂಡ ಕೊಡ್ತೈತಿ, ಒಂದು ಪುಸ್ತಕ ಕೊಟ್ಟರೆ ಲೈಬ್ರರಿಗೆ ಕೂಡ ಕೊಡ್ತಾರೆ. ಕರ್ಕೊಂಡ್ರು, ವ್ಯಾಪಾರಿಗಳು ಕರ್ಕೊಂಡ್ರು. ನರೇಂದ್ರ ಮೋದಿ ಅವ್ರ ಸರ್ಕಾರ ಮಾಧ್ಯಮದಲ್ಲಿ ನೀವು ಅರ್ಥ ಮಾಡ್ಕೊಡ್ರಿ. ರಾಣಿ ತುಂಗಳ ಅವರು ಹಾಗೂ ಸಿಂಧಿ ಬ್ಲಾಕ್ ಅಧ್ಯಕ್ಷರಾದಂಥ ಜಯಶ್ರೀ ಹದ್ನೂರ್ ಅವರು ಗ್ರೂಪ್ನವರು ಅವರು ಕೂಡ ಮಾನ್ಯ ಸಾಹೇಬರಿಗೆ ಒಂದು ವಿಶೇಷ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. KPCC ಪ್ರಧಾನ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಅವರು ಕೂಡ ಮಾನ್ಯ ಸಚಿವರಾದಂಥ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ಸನ್ಮಾನವನ್ನು ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಲ್ಲನಗೌಡ ಬಿರಾದಾರ್ ಅವರು, ರಾಜನಗರ ಪಂಚಾಯತ್ ಸಮಿತಿ ಅಧ್ಯಕ್ಷರವರು ಕೂಡ ಸನ್ಮಾನವನ್ನು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಗದ್ದಲ ಮಾಡಬಾರ್ದು, ಒಬ್ಬೊಬ್ಬರು ಮಾಡಬೇಕು, ಒಬ್ಬೊಬ್ಬರು ಸನ್ಮಾನ ಮಾಡಬೇಕು.
ಅದೇ ರೀತಿ ವಿಶೇಷ ಅವರು ಬ್ಲಾಕ್ ಅಧ್ಯಕ್ಷರು ಅವರು ಕೂಡ ಸನ್ಮಾನವನ್ನು ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಬ್ಲಾಕ್ ಅಧ್ಯಕ್ಷರು ದಯವಿಟ್ಟು ಎಲ್ಲರೂ ಸರಿಬೇಕು. ಒಳ್ಳೊಳ್ಳೆ ಬ್ಲಾಕ್ ಅಧ್ಯಕ್ಷರು ವಿಶೇಷಕರ್ ಅವರು ಕೂಡ ಸನ್ಮಾನವನ್ನು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಗದ್ದಲ ಮಾಡಬಾರದು. ಶುಭಾಶಯಗಳು ಒಟ್ಟಿಗೂ ಕೂಡ ವೇದಿಕೆ ಆಗಮಿಸಬೇಕು. ಅದೇ ರೀತಿ ಎಸ್.ಎಂ. ಪಾಟೀಲ್ ಗಡಿಯಾರ್ ಅವರು ಕೆಪಿಸಿಸಿ ವಕ್ತಾರ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಶ್ರೀಮತಿ ರವೀಜಾ ನದಾಪು ಅವರು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶ್ರೀ ಜಮೀರ್ ಅಹ್ಮದ್ ಬಕ್ಷಿಯವರು, ನಾಗ್ಪುರ ಬ್ಲಾಕ್ ಅಧ್ಯಕ್ಷರಾದ ಶಹಜಾನ್ ಮೊಲ್ಲಾ ಅವರು, ಗೂಳಿಪುರಿ ಬ್ಲಾಕ್ ಅಧ್ಯಕ್ಷರಾದ ಬಾಳಾಸಾಹೇಬ್ ಪಾಟೀಲ್ ಅವರು, ಯಲ್ಲಗಿರಿ ಬ್ಲಾಕ್ ಅಧ್ಯಕ್ಷರು ಮಹಾನಗರ ಪಾಲಿಕೆ ಸದಸ್ಯರಾದ ಕುಮಾರ್ ಆರ್ತಿ ಚಾಪೂರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಒಂದು ಅಭಿನಂದನಾ ಸಮಾರಂಭವನ್ನ ಇವತ್ತು ನಡೆಸಲಾಗಿದೆ. ತಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 8 ವರ್ಷಗಳ ಕಾಲ ಅತ್ಯುತ್ತಮವಾದಂಥ ಒಂದು ಸರ್ಕಾರವನ್ನು ನೀಡಿ ಪಕ್ಷದ ಆದೇಶದಂತೆ ಮತ್ತೆ ಈ ರಾಜ್ಯದಲ್ಲಿ